ಎಲ್ರಿಗೂ ಪ್ರಾಂಕ್ ಮಾಡ್ಬೇಕು ಅಂತ ಅನ್ಕೊಂಡಿದ್ದೀನಿ. ನೋಡದ ಏನಾಗುತ್ತೆ. ಗುರು ಹೊರಗಡೆ ಬಂದಿದೆ, ಒಂದ್ 500 ರೂಪಾಯಿ ಅಮೌಂಟ್ ಬಿದ್ದೆ ಹೋಗ್ಬಿಡ್ತು. ಈ ಕಿವಿಲಿ ಗುಗ್ಗೆ ಪಗ್ಗೆ ಇದ್ರೆ ನೀಟಾಗಿ ಕೇಳೋದೇ ಇಲ್ಲ. ಅಮೌಂಟ್ ಏನೋ ತಗೊಬಂದ್ಬಿಟ್ಟು ಸ್ವಲ್ಪ ಅಮೌಂಟ್ ಕೊಟ್ಟಿದ್ರು ಬಿದ್ದೋಗ್ಬಿಟ್ಟೈತೆ. ಎಷ್ಟು? 1000 ಬಿದ್ದೋಗ್ಬಿಟ್ಟೈತೆ. ಅಬ್ಬಬ್ಬಬ್ಬ ಲ್ಯಾಟ್ರಿ ಇನ್ಕಮ್ ಟ್ಯಾಕ್ಸ್ ಅಂದ್ರೆ ಸರಿ ಗುರು ಆಯ್ತು. ಸರಿ ಇಲ್ಲಿದ್ದೀ ದೀಪು ಸಾಲಿಗ್ರಾಮಕ್ ಬಂದಿದೆ. ದೀಪು ಸ್ವಲ್ಪ ಜಗಳ ಆಗ್ಬಿಡ್ತು. ಯಾಕೆ? ಬೈಕ್ ಹಿಡ್ಕೊಬಿಟ್ಟವ್ರೆ. ಬೈಕಾ? ಹ್ಮ್. ಸರಿ ಸರಿ. ಇವರ ಎಲ್ಲ ಸ್ನೇಹಿತರ ದೇವ್ರುಗಳಿಗೆ ನಮಸ್ಕಾರ. ಇವತ್ತು ಎಲ್ರಿಗೂ ಪ್ರಾಂಕ್ ಮಾಡ್ಬೇಕು ಅಂತ ಅನ್ಕೊಂಡಿದ್ದೀನಿ. ಪ್ರಾಂಕ್ ಅಂತ ಹೇಳಿದ್ರೆ ತಪ್ಪಾಗುತ್ತೆ. ನಮ್ಮ ಕೆಲವು ಫ್ರೆಂಡ್ಗಳಿಗೆ ಫೋನ್ ಮಾಡಿ ಹಿಂಗಿಂಗ್ ಸಮಸ್ಯೆ ಆಗದೆ, ಅಮೌಂಟ್ ಹಾಕು ಅಂತ ಕೇಳ್ಬೇಕು ಅನ್ಕೊಂಡಿದ್ದೀನಿ. ನೋಡದ ಯಾರ್ಯಾರು ಯಾವ ತರ ವರ್ತನೆ ಮಾಡ್ತಾರೆ ಅಂತ. ಅಂದ್ರೆ ಫ್ರೆಂಡ್ಗಳು ಅಂದ್ರೆ ತುಂಬಾ ದೂರದವ್ರಾದ್ರೆ ಅಮೌಂಟ್ ಹಾಕೋದ್ ಕಷ್ಟನೇ. ಸ್ವಲ್ಪ ಯಾವಾಗ್ಲೂ ಜೊತೆಲಿ ಇರ್ತಾರಲ್ಲ ಅಂತವ್ರಿಗೆ ಫೋನ್ ಮಾಡದ. ನೋಡದ ಆಲ್ಮೋಸ್ಟ್ ಹೆಲ್ಪ್ ಮಾಡ್ತಾರೆ ಅಂತ ನಾನ್ ಅನ್ಕೊಂಡಿದ್ದೀನಿ. ನೋಡದ ಏನಾಗುತ್ತೆ ತಳಿ ಹಂಗಿ ಲೈನಲ್ಲಿ. ಇವನು ಯೂಸಫ್ ಅಂತ ನಮ್ಮ ಸ್ನೇಹಿತರು, 5th ಇಂದ ಫ್ರೆಂಡು. ಇವಾಗ ಮರಿ ಅಂಗಡಿ ಇಟ್ಕೊಂಡವ್ರೆ, ಮಟನ್ ಕುಯ್ತಾರೆ. ಇವಾಗ ಅವನ ಅಂಗಡಿಲಿ ಅವನೇ. ಫೋನ್ ಮಾಡ್ತೀನಿ. ಅವನ್ಗೆ ಪ್ರಾಂಕ್ ಕಾಲ್ ಮಾಡ್ಬೇಕು ಅಂತ ಹೇಳಿದ್ದೆ, ಆದ್ರೆ ನಮ್ಮ ಮನೆಯವ್ರಿಗೆ ಮಾಡ್ಬೇಕು ಅಂತ ಹೇಳಿದ್ದೆ. ಆದ್ರೆ ಈಗ ಅವನಿಗೆ ಮಾಡ್ತಾ ಇದ್ದೀನಿ. ನೋಡದ ಈಗ ಫೋನ್ ಮಾಡ್ಬಿಟ್ಟು ಪ್ರಾಬ್ಲಮ್ ಐತೆ ಗುರು, 500 ರೂಪಾಯಿ ಹಾಕು ಅಂತ ಹೇಳ್ತೀನಿ. ನೋಡದ ಏನ್ ಮಾಡ್ತಾನೆ. ಹಲೋ ಗುರು. ಹೇಳು ಮಹೇಶ. ಗುರು ಒಂದ್ ಹೆಲ್ಪ್ ಆಗ್ಬೇಕಿತ್ತು ಗುರು. ಏನ್ ಹೇಳು? ಗುರು ಹೊರಗಡೆ ಬಂದಿದೆ, ಒಂದ್ 500 ರೂಪಾಯಿ ಅಮೌಂಟ್ ಬಿದ್ದೆ ಹೋಗ್ಬಿಡ್ತು. ಈ ಕಿವಿಲಿ ಗುಗ್ಗೆ ಪಗ್ಗೆ ಇದ್ರೆ ನೀಟಾಗಿ ಕೇಳೋದೇ ಇಲ್ಲ. ಅಮೌಂಟ್ ಹಾಕಕ್ಕಾಗುತ್ತೆ. 500 ರೂಪಾಯಿ ಅಮೌಂಟ್ ಬಿದ್ದೋಗ್ಬಿಡ್ತು. ಅಮೌಂಟ್ ಹಾಕಿ ಬಿಡು ಮಹೇಶ. ಹೆಂಗ್ ಬಿದ್ದಾಯ್ತು ಗೊತ್ತಿಲ್ಲ ಗುರು. ಜೋಪಾನ ಮಾಡಿ. ನೀ ಮೊದ್ಲೇ ಒಂಥರ ಮಾಡಿದ್ದಿ ಕಿಂಚ್ಕೊಂಡು. ಅದ್ ಹಂಗ ಆಗ್ಬಿಡ್ತು. ಏನ್ ಮಾಡೋದು ಅಂತ ಗೊತ್ತಾಯ್ತಲ್ಲ. ಒಂದ್ 500 ರೂಪಾಯಿ ಹಾಕ್ತೀಯಾ? ಆಮೇಲೆ ಕೊಡ್ತೀನಿ. ಎಷ್ಟು? 500 ರೂಪಾಯಿ. ಕ್ಯಾಶ್ ಮಾತ್ರ ಇಸ್ಕೋಬೇಕಾದ್ರೆ ಬೇಡ ಅಂತಲ್ಲ. ನಾನು ಅಕೌಂಟ್ 200-250 ರೂಪಾಯಿ ಇರ್ಬೋದು ಅಷ್ಟೇ. ಅಷ್ಟೇ ಹಾಕಾಯ್ತು. ಒಂದು 200 ರೂಪಾಯಿ ಹಾಕ್ತೀನಿ. ಹಾ ಸರಿ ಗುರು ಆಯ್ತು. ಹಾ ಹೇಳಿದ್ಮೇಲೆ ನಾನು ಇದ್ದಿದ್ರೆ ಹಾಕೋನು. ಅವನ ಹತ್ರ 200 ರೂಪಾಯಿ ಐತಿ ಅಂತ ಹೇಳ್ದ. ಕ್ಯಾಶ್ 5,000 ಆದ್ರೂ ಪರವಾಗಿಲ್ಲ. 5,000 ಐತಿ ಅಂತ ಹೇಳ್ದ. ಅದನ್ನ ಕೇಳ್ಬಿಟ್ಟೆ ಒಂಥರ ಖುಷಿ ಆಯ್ತು. ನಿನ್ಗೆ ಮಾತೇ ಬರ್ತಾ ಇಲ್ಲ. 500 ರೂಪಾಯಿ ಅಮೌಂಟ್ ಹಾಕ್ತೇನೆ, ತೋರಿಸ್ತೀನಿ ತಾಳಿ ನಿಮ್ಗೆ. ಕೊನೆಗೂ ಅಮೌಂಟ್ ಹಾಕ್ತಾ 200 ರೂಪಾಯಿ ತೋರಿಸ್ತೀನಿ ತಾಳಿ. ಕಂಗ್ರ್ಯಾಚುಲೇಷನ್ ಬ್ರದರ್. ಇಲ್ಲಿ ಕಾಣ್ತಾ ಐತೆ ನೋಡಿ, ಯೂಸಫ್ 200 ರೂಪಾಯಿ ದುಡ್ಡು ಹಾಕ್ತಾ. ಈಗ ಅವನಿಗೆ ಫೋನ್ ಮಾಡ್ತೀನಿ ಯಾವ ತರ ಇರುತ್ತೆ. ಹಲೋ ಗುರು. ಹಾ ಹೇಳು ಮಹೇಶ. ಥ್ಯಾಂಕ್ಸ್ ಗುರು. ಹಾ ಥ್ಯಾಂಕ್ಸ್ ಗುರು. ಆಗ್ತಲ್ಲ ಅಮೌಂಟ್? ಅದು ಫೋನ್ ಮಾಡ್ದ. ಹುಡುಕಿ ಎಲ್ಲಿ ಬಿಳಿಸಿ ಅಂತ ಬರೀ ಒಂದು ರೌಂಡು. ಏನಿಲ್ಲ, ಒಂದು ಪ್ರಾಂಕ್ ಕಾಲ್ ಮಾಡ್ಬೇಕು ಅಂತ ಅನ್ಕೊಂಡಿದ್ನಲ್ಲ. ಹಾ ನೋಡದ ಎಲ್ರಿಗೂ ಅಮೌಂಟ್ ಕೇಳಿದ್ರೆ ಯಾವ ತರ ರಿಯಾಕ್ಷನ್ ಮಾಡ್ತಾರೆ ಅಂತ ಮಾಡ್ಬೇಕಿತ್ತು. ಅದಕ್ಕೆ ಮಾಡ್ದೆ. 200 ರೂಪಾಯಿ ಆಗ್ತಲ್ಲ. ಥ್ಯಾಂಕ್ಸ್ ಗುರು. ರಿಟರ್ನ್ ಹಾಕ್ತೀನಿ ನೋಡಿ ನಿನ್ಗೆ. ಯಾರು ಇದ್ರ ಅವಲಿಯಲ್ಲಿ? ಹಾ ಯಾರು ಇದ್ರು? ಯಾರು ಇಲ್ಲ, ಅಂಗಡಿಲಿ ಇದ್ದೀನಿ. ರಿಟರ್ನ್ ಹಾಕ್ತೀನಿ ನೋಡಿ ನಿನ್ಗೆ ಆಮೇಲೆ. ಸರಿ ಸರಿ. ಹಾ ಸರಿ ಗುರು ಆಯ್ತು. ಇವನ್ಗೆ ಹೇಳಿದ್ದೆ ನಾನು ಪ್ರಾಂಕ್ ಕಾಲ್ ಮಾಡ್ಬೇಕು ಅಂತ, ಆದ್ರೆ ಇವನ್ಗೆ ಮಾಡ್ತೀನಿ ಅಂತ ಗೊತ್ತಿರ್ಲಿಲ್ಲ. ಹೆಂಗೋ ಸದ್ಯಕ್ಕೆ ಸಡನ್ ಆಗಿ ಅಮೌಂಟ್ ಹಾಕುದ್ನಲ್ಲ, ಅದು ಖುಷಿ. ಈಗ ನೆಕ್ಸ್ಟ್ ಇನ್ನೊಬ್ಬ ಫ್ರೆಂಡ್ ಫೋನ್ ಮಾಡೋದು. ಇವಾಗ ಮಾಡ್ತಾ ಇರೋದು ಚಂದ್ರಮೋಹನ್ ಅಂತ. ಅವನ್ಗೆ ಪ್ರಾಂಕ್ ಕಾಲ್ ಮಾಡ್ತಾ ಇದ್ದೀನಿ. ನನ್ಗೆ ಚಂದ್ರಮೋಹನ್ ಫಸ್ಟ್ ಇಯರ್ ಇಂದ ಪರಿಚಯ. ಒಂದೇ ಹಾಸ್ಟೆಲ್ ಇದ್ದಿದ್ದು, ಆದ್ರೆ ಒಂದೇ ಕ್ಲಾಸ್ಮೇಟ್ ಏನಲ್ಲ, ಹಾಸ್ಟೆಲ್ ಫ್ರೆಂಡು. ಆದ್ರೆ ಒಂಥರ ಡೈಲಿ ರೋಟೀನ್ ಇದ್ದ. ಕೆಲವೊಂದು ವಿಷಯಗಳನ್ನ ಇವನ ಹತ್ರ ಹೇಳಲಿಲ್ಲ ಅಂದ್ರೆ ಸಮಾಧಾನ ಆಗಲ್ಲ. ಇದ್ರೆ ಖಂಡಿತವಾಗ್ಲೂ ದುಡ್ಡು ಕೊಟ್ಟೆ ಕೊಡ್ತೇನೆ, ಅದ್ ನನ್ನ ನಂಬಿಕೆ. ಆದ್ರೆ ಪಾಪ ಅವನ ಒಂದು ಪರಿಸ್ಥಿತಿ ನನ್ಗೆ ಏನು ಅಂತ ಗೊತ್ತು. ಇರ್ಲಿ, ಒಂದ್ಸಲ ಫೋನ್ ಮಾಡಿ ಕೇಳ್ತೀನಿ.
ಹಲೋ ಹಲೋ ಗುರು, ಮಹೇಶ್ ಹೇಳು. ಒಂದ್ ಹೆಲ್ಪ್ ಆಗ್ಬೇಕಿತ್ತು ಗುರು. ಏನ್ ಹೇಳು? ಗುರು, ಯಾರೋ ಒಬ್ರು ಏನೋ ತಗೊಬಂದ್ಬಿಟ್ಟು ಸ್ವಲ್ಪ ಅಮೌಂಟ್ ಕೊಟ್ಟಿದ್ರು, ಬಿದೋಗ್ಬಿಟ್ಟೈತೆ. ಎಷ್ಟು? 1,000 ಬಿದೋಗ್ಬಿಟ್ಟೈತೆ. ನಿನ್ನ ಹತ್ರ ಎಷ್ಟು ಅಮೌಂಟ್ ಕೊಡಕ್ಕಾಗುತ್ತಾ? ಎಷ್ಟೈತೆ ಅಷ್ಟು? ಒಂದ್ 300 ರೂಪಾಯಿ ಐತ್ ನನ್ನ ಹತ್ರ. ಹಾಕ್ಲಾ? ಇನ್ನೇನಾದ್ರು ಸ್ವಲ್ಪ ಜಾಸ್ತಿ ಕೊಡಕ್ಕಾಗುತ್ತಾ? ಅರ್ಥಲ್ಲ, ಹಾಕ್ಸ್ಕೊಂಡ್ ಹಾಕ್ಬೇಕು. ಸರಿ, ಅರ್ಜೆಂಟ್ ಗುರು ಸ್ವಲ್ಪ. ಒಂದ್ 500 ಅಡ್ಜಸ್ಟ್ ಮಾಡ್ತೀನಿ. ಸರಿ ಗುರು, ಆಯ್ತು. ಇವನ್ 500 ರೂಪಾಯಿ ಕೊಡ್ತೀನಿ ಅಂತ ಹೇಳವನೆ. ಪಾಪ ಅವನ ಹತ್ರ ಇರೋದು 300 ರೂಪಾಯಿ. ಅಂದ್ರೆ ಎಷ್ಟು ಪ್ರಾಬ್ಲಮ್ ಐತಿ ಅಂತ ನನ್ಗೂ ಗೊತ್ತು, ಅರ್ಥ ಆಗುತ್ತೆ. ಕೆಲವ್ರಿಗೆ 500 ರೂಪಾಯಿ ಅಂದ್ರೆ ತುಂಬಾ ಕಮ್ಮಿ ಅಮೌಂಟ್ ಇರ್ಬೋದು, ಆದ್ರೆ ಅವ್ನಿಗಿರ್ಬೋದು, ನಮ್ಗಿರ್ಬೋದು 500 ರೂಪಾಯಿ ಅಂದ್ರೆ ತುಂಬಾ ದೊಡ್ಡ ಅಮೌಂಟ್. 500 ರೂಪಾಯಿ ಅಮೌಂಟ್ ಆಗ್ತಾನಲ್ಲ, ಅದನ್ನು ನಿಮಗ್ ತೋರಿಸ್ತೀನಿ. ಮೈಕ್ ಪ್ರಾಬ್ಲಮ್, ಒಬ್ರು ಬಿಚ್ಚಿ ಹಾಕದೇ ಆಗೋಯ್ತು. ಅಮೌಂಟ ಕೊನೆಗೂ ಚಂದ್ರಮೋಹನ್ 500 ರೂಪಾಯಿ ಆಗ್ತಾ. ಪಾಪ ಕಷ್ಟಪಟ್ಟು ಬೇರೆಯವ್ರ ಹತ್ರ ಇಸ್ಕೊಂಡು ಹಾಕೋನೆ. ನೋಡದ ಅವ್ನ ರಿಯಾಕ್ಷನ್ ಯಾವ ತರ ಇರುತ್ತೆ. ಫೋನ್ ಮಾಡ್ತೀನಿ. ಹಲೋ. ಹಲೋ ಗುರು, ಥ್ಯಾಂಕ್ಸ್ ಗುರು. ಏನ್ ಮಾಡ್ತಿದ್ಯಾ? ಆದ್ರೆ ಸಾರಿ, ಯಾಕೆ? ಸುಮ್ನೆ ಒಂದ್ ಹಂಗೆ ಯೂಟ್ಯೂಬ್ಗೆ ಒಂದ್ ಕಂಟೆಂಟ್ ಇರ್ಲಿಲ್ಲ. ಹಾ ಸುಮ್ನೆ ಹಂಗೆ ಕೇಳ್ದೆ. ಹಾ. ಆಗ್ತಲ್ಲ, ರಿಟರ್ನ್ ಹಾಕ್ತೀನಿ ನೋಡು. ಪರವಾಗಿಲ್ಲ. ಪರವಾಗಿಲ್ಲ, ಹಾಕ್ತೀನಿ ನೋಡು. ಆಯ್ತು, ಥ್ಯಾಂಕ್ಸ್ ಗುರು. ಆದ್ರೆ ಏನು? ಕೇಳಿದ ತಕ್ಷಣ ಆಗ್ತಲ್ಲ ಅಮೌಂಟಾ? ಹಾ. ಥ್ಯಾಂಕ್ಸ್ ಗುರು. ಏನ್ ಅರ್ಥ ಆಗಿಲ್ಲ ನಂಗೆ. ಯೂಟ್ಯೂಬ್ಗೆ ಒಂದ್ ಕಂಟೆಂಟ್ ಬೇಕಿತ್ತು. ಹಾ. ನಾನು ಏನ್ ಮಾಡೋದು ಅಂತ ಗೊತ್ತಿಲ್ಲ. ಕೊನೆಗೆ ಈ ತರ ಎಲ್ರಿಗೂ ಫ್ರೆಂಡ್ಗಳಿಗೆ ಅಮೌಂಟ್ ಕೇಳದ ಅಂತ ಒಂದು ವಿಡಿಯೋ ಮಾಡ್ಬೇಕು ಅನ್ಕೊಂಡೆ. ಆಯ್ತು. ಹಂಗೆ. ಸರಿ ಗುರು, ಥ್ಯಾಂಕ್ಸ್ ಗುರು. ಮತ್ತೆ ವಾಪಸ್ ಆಗ್ತಾ ಈಗ? ಮತ್ತೆ ಹಾಕ್ತೀನಿ ನೋಡು. ಸರಿ ಆಯ್ತು. ಸರಿ. ಇವಾಗ ನಾನ್ ಮಾಡ್ತಾ ಇರೋದು ಷಣ್ಮುಖ. ಈಗ ಫೋನ್ ಮಾಡ್ಬಿಟ್ಟು ಅಮೌಂಟ್ ಹಾಕ್ಸ್ಕೊಳ್ತೀನಿ ನೋಡದ. ಹಾ, ಹೇಳು ಮಹೇಶ. ಹಲೋ ಗುರು. ಹಾ ಮಹೇಶ, ಗುರು, ಒಂದ್ ಪ್ರಾಬ್ಲಮ್ ಆಗೈತೆ ಗುರು. ಏನಾಯ್ತವ? ಗುರು, ಯಾರೋ ಒಬ್ರು ಏನೋ ತಗೋಬ ಅಂತ ದುಡ್ಡು ಕೊಟ್ಟಿದ್ರು. ಏನ? ಮೆಡಿಕಲ್ ಅಲ್ಲಿ ಕೇರ್ನರ್ಕ್ ಬಂದಿದ್ದೆ. ದುಡ್ಡು ಬಿದೋಗ್ಬಿಟ್ಟೈತೆ ಗುರು. ಹಾ? ದುಡ್ಡು ಬಿದೋಗ್ಬಿಟ್ಟೈತೆ. ಏನ್ ತಗೋಬಿಡ್ತೀನಿ ನೋಡು. ಸ್ವಲ್ಪ ಹಾಕಕ್ಕಾಗುತ್ತಾ? ಒಂದ್ 700 ರೂಪಾಯಿ. ಹಾಕಿ ನಾವು. ಸರಿ ಗುರು, ಆಯ್ತು, ಹಾಕು. ಸರಿ ಗುರು, ಆಯ್ತು. ಅಬ್ಬಬ್ಬಬ್ಬ ಲ್ಯಾಟ್ರಿ, ಇನ್ಕಮ್ ಟ್ಯಾಕ್ಸ್. ಅಂದ್ರೆ ಈ ಕಾಲದಲ್ಲಿ 10 ರೂಪಾಯಿ 20 ರೂಪಾಯಿಗೂ ಮುಖ ನೋಡ್ತಾರೆ. ಆದ್ರೆ ನಾನ್ ನೋಡ್ದಂಗೆ ವಿಭಿನ್ನ ವ್ಯಕ್ತಿ. ಯಾರು ಕೇಳಿದ್ರು ಅಮೌಂಟ್ ಚಕ್ಕಂದ್ ಕೊಟ್ಬಿಡ್ತಾನೆ. ಈ ಕಾಲದಲ್ಲಿ ಈ ತರದವ್ರವ್ರೆ ಅಂದ್ರೆ ತುಂಬಾ ನಿಜವಾಗ್ಲೂ ಮಾತೇ ಬರುತ್ತಲ್ಲ. ಏನ್ ಹೇಳ್ತಾರೆ, ಈ ಜಗತ್ನಲ್ಲಿ ಈ ತರ ಕೈ ಅಂದ್ರೆ ಕೊಡೋ ಕೈ ತುಂಬಾ ಕಮ್ಮಿ. ಆದ್ರೆ ಇವಂದು ಆ 1% ಜನಗಳಲ್ಲಿ ಒಂದು ಅಂತ ಹೇಳಿದ್ರೆ ತಪ್ಪಾಗಲ್ಲ. ಯಾಕಂದ್ರೆ ಎಲ್ರಿಗೂ ಕೊಡೋ ಮನಸ್ಥಿತಿ ಇರಲ್ಲ. ಯಾರು ಕೇಳಿದ್ರು ಕೊಡ್ತಾನೆ. ಗೊತ್ತಿಲ್ದೇ ಇರೋ ವ್ಯಕ್ತಿಗಳು ಕೇಳಿದ್ರು ಕೊಡ್ತಾನೆ ಫೋನ್ ಮಾಡ್ಬಿಟ್ಟು. ಆ ತರ ಕ್ಯಾರೆಕ್ಟರ್. ಯಾವ ಬೋಳಿ ಮಗನಿಗೆ ಅರ್ಥವಾಗುತ್ತದೆ. ಒಂದು ಹಾಕ್ತಾನೆ ಅಮೌಂಟ್ ನ. ತೋರಿಸ್ತೀನಿ ತಾಳಿ. ಇವನು ಹಾಕ್ತಾ 700 ರೂಪಾಯಿನ ಫೋನ್ ಪೇಲ್ ಹಾಕೋನೆ. ಇವಾಗ ಫೋನ್ ಮಾಡ್ಬಿಟ್ಟು ಅವ್ನ ರಿಯಾಕ್ಷನ್ ಯಾವ ತರ ಇರುತ್ತೆ ನೋಡದ. ರಿಯಾಕ್ಷನ್ ಅಂದ್ರೆ ನನ್ನ ಪ್ರಕಾರ ಇವನು ಆಶ್ಚರ್ಯ ಏನ್ ಪಟ್ಕೊಳಲ್ಲ. ಕಾಮನ್ ಆಗೇ ಮಾತಾಡ್ತಾನೆ, ಒಂದು ಕೂಲ್ ಆಗೇನೆ ನೋಡದ. ಮಹೇಶ. ಹಲೋ ಗುರು. ಥ್ಯಾಂಕ್ಸ್ ಗುರು. ಸರಿ ಸರಿ. ಆದ್ರೆ ಸಾರಿ, ಸುಳ್ಳು ಹೇಳಿದ್ಕೆ. ಏನ್ಗೆ? ಅದು ಸುಮ್ನೆ ಹಾಕ್ಸ್ಕೊಂಡಿದ್ದೆ ಅಮೌಂಟ್ ನ. ಅಂದ್ರೆ ಪ್ರ್ಯಾಂಕ್ ಕಾಲ್ ಮಾಡ್ಬೇಕಿತ್ತು. ಎಲ್ರು ಫ್ರೆಂಡ್ಗಳಿಗೆ ಹಂಗೆ ಮಾಡ್ತಿದ್ದೆ. ಅದೇ ತರ ನಿನ್ಗೂ ಮಾಡ್ದೆ. ಆದ್ರೆ ಸುಳ್ಳು ಹೇಳಿದಕ್ ಸಾರಿ. ಸರಿ ಗುರು, ಆಯ್ತು. ಸರಿ. ನಾನು ಹೇಳಿದ್ನಲ್ಲ ಕೂಲಾಗೆ ತಗೊಳ್ತೇನೆ ಅಂತ. ಕೂಲಾಗೆ ತಗೊಂಡ. ಇನ್ನೊಬ್ರಿಗೆ ಫೋನ್ ಮಾಡದ. ಇವಾಗ ದೀಪ್ ನನಗೆ ಫೋನ್ ಮಾಡ್ತಾ ಇದ್ದೀನಿ. ಅಂದ್ರೆ ಪ್ರತಿಯೊಬ್ಬರಿಗೂ ದುಡ್ಡು ಹಾಕ್ಸ್ಕೊಂಡ್ರೆ ಅಷ್ಟು ಚೆನ್ನಾಗಿರೋದಿಲ್ಲ. ಸ್ವಲ್ಪ ಬೇರೆ ತರನೂ ಇರ್ಬೇಕಲ್ವಾ. ಇದು ಆಕ್ಚುಲಿ ಚೆನ್ನಾಗಿರೋ.
ದೀಪು ದೀಪು ಎಲ್ಲಿದ್ದಿ? ದೀಪು ಸಾಲಿಗ್ರಾಮಕ್ಕೆ ಬಂದಿದೆ ದೀಪು, ಸ್ವಲ್ಪ ಜಗಳ ಆಗ್ಬಿಡ್ತು. ಯಾಕೆ? ಇಲ್ಲಿ ಹಂಗೇನೆ, ಇಲ್ಲಿ ಸ್ವಲ್ಪ ಹಂಗೇನೆ ಇಲ್ಲಿ ವಿಡಿಯೋ ಮಾಡೋದ ಕಾಲೇಜ್ ಹತ್ರನೇ ಬಂದಿದ್ದೆ, ಸ್ವಲ್ಪ ಜಗಳ ಆಗೋಯ್ತು ದೀಪು. ಈಗ ಬರ್ಬೇಕಾ? ಬತ್ತೀಯ ಏನಾರು? ಈಗ ಒಂದ್ ಸ್ವಲ್ಪ ಅಡಿಕೆ ಇದನ್ನ ಮಾಡ್ತಿದೆ. ಎಲ್ಲಿ? ಕಾಲೇಜ್ ಹತ್ರನೇ ದೀಪು. ಯಾರು? ಮಾಮೂಲಿ ಯಾರೋ ಸಾಲಿಗ್ರಾಮದವ್ರೆ, ಲೋಕಲ್ಲು. ಏನಂತ? ಅಲ್ಲಿ ಏನೇನೋ ಮಾತುಗಳು ಬಂದು. ನೀನೇನಂದೆ? ಏನು ಇಲ್ಲ, ಅದು ಹಂಗೆ ಮಾತುಗಳು ಬಂದು ಬೈಕ್ ಹಿಡ್ಕೊಬಿಟ್ಟವ್ರೆ. ಬೈಕಾ? ಸರಿ ಸರಿ. ಗೊತ್ತಿಲ್ಲ ಯಾರು ಅಂತ, ಬೇರೆಯವರು. ನಾನು ಅವ್ರನ್ನ ನೋಡಿಲ್ಲ. ನೋಡಿಲ್ಲ ಅವ್ರನ್ನ? ಇಲ್ಲ. ಸರಿ ಸರಿ ತಡಿ ಬೇ. ಖಂಡಿತವಾಗ್ಲೂ ಬರೋನು, ಬರ್ತಾನೆ. ಮಿಸ್ ಆಗಿ ಹೇಳ್ತೀನಿ ಯಾಕೆ ಬಂದ್ಬಿಟ್ಟನು, ಫೋನ್ ಮಾಡಿ ಹಿಂಗೆ ದೀಪು ಅಂತ ಹೇಳ್ತೀನಿ. ಆಲ್ರೆಡಿ ಫೋನ್ ಮಾಡೋಣ ಸಡನ್ ಆಗಿ ಬೇರೆಯವ್ರಿಗೆ. ಹಲೋ ದೀಪು. ಹಲೋ ದೀಪು. ಸುಮ್ನೆ ದೀಪು ಫೋನ್ ಮಾಡಿದ್ದು, ನಾನು ಷಣ್ಮುಖ ಫೋನ್ ಮಾಡ್ದ. ಅಯ್ಯಪ್ಪ, ಥ್ಯಾಂಕ್ಸ್ ಗುರು. ಏನಿಲ್ಲ, ಏನಿಲ್ಲ, ಒಂದು ಪ್ರಾಂಕ್ ಕಾಲ್ ಮಾಡ್ಬೇಕಿತ್ತು, ಆದ್ರೆ ಸುಳ್ಳು ಹೇಳಿದ್ಕೆ ಸಾರಿ ಗುರು, ಬೇಜಾರು ಮಾಡ್ಕೋಬೇಡಿ. ಸರಿ ಗುರು, ಆಯ್ತು, ಥ್ಯಾಂಕ್ಸ್ ಗುರು. ಸರಿ 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 ಗುರು, ಆಯ್ತು, ವಿಡಿಯೋ ಐತೆ, ಆಮೇಲೆ ಫೋನ್ ಮಾಡ್ತೀನಿ. ಸರಿ ಗುರು. ನಾನು ಹೇಳದ್ನಲ್ಲ, ಏನು ಗೊತ್ತಾ, ನಂಬಿಕೆ ಅನ್ನೋದು ಬೆಲೆ ಕಟ್ಟಕ್ ಆಗ್ದಿರೋ ಪದ. ಅದು ನನ್ನ ಪ್ರಕಾರ ಹೇಳೋದಾದ್ರೆ, ನಾನು ಆಲ್ಮೋಸ್ಟ್ ಕೆಲವು ಜನಗಳ ಹತ್ರ ಎಷ್ಟು ನೈಜವಾಗಿರ್ಬೇಕು ಅಷ್ಟು ನೈಜವಾಗಿರ್ತೀನಿ. ಅದರಿಂದನೇ ನಾನು ತುಂಬಾ ಜನಕ್ಕೆ ಇಷ್ಟ ಆಗೋದಿಲ್ಲ. ಯಾಕೆ ಹೇಳ್ದೆ ಅಂತ ಗೊತ್ತಿಲ್ಲ, ಈ ಟೈಮಲ್ಲಿ ಹೇಳ್ಬೇಕು ಅನಿಸ್ತು, ಹೇಳ್ದೆ. ಈಗ ಇನ್ನೊಂದು ಪ್ರ್ಯಾಂಕ್ ಕಾಲ್ ಮಾಡಬೇಕು ತಮಾಷೆಗೆ, ನಮ್ಮ ಅಪ್ಪಾಜಿಗೆ ನಮ್ಮ ಅಮ್ಮಂಗೆ. ಸಿಕ್ಕಾಪಟ್ಟೆ ಗುಡು ಇಕ್ಕಬೇಕು. ಆದ್ರೆ ಈಗ ಅಂಗಡಿಲಿ ಇದ್ದೀನಿ, ನಮ್ಮ ಅಪ್ಪಾಜಿ ನಮ್ಮ ಅಮ್ಮ ಮನೆ ಹತ್ರ ಅವ್ರೆ. ಇವಾಗ ನಾನು ಫೋನ್ ಮಾಡಿದ್ರೆ ಲಾಕ್ ಹಾಕ್ತೀನಿ. ಹೊರಗಡೆ ಹೋಗ್ಬಿಟ್ಟು ಅಲ್ಲಿ ಫೋನ್ ಮಾಡ್ತೀನಿ, ಆದಷ್ಟು ಬೇಗ ಸಿಗದ ಬನ್ನಿ. ಇವಾಗ ಇನ್ನೊಬ್ರು ಫ್ರೆಂಡ್ ಅವರೇ ಫೋನ್ ಮಾಡಿದ್ರು, ಮಾತಾಡೋದ ತಾಳಿ ಏನೋ ನನಗೂ ಗೊತ್ತಿಲ್ಲ. ಬ್ರೋ ಹೇಳಿ. ಬ್ರೋ ಹೇಳಿ ಬ್ರೋ. ಬ್ರೋ ಇಲ್ಲೇ ಮನೇಲಿ. ನಿಮ್ಗೆ ಯಾರು ಹೇಳಿದ್ದು? ಇಲ್ಲ ಬ್ರೋ, ತಮಾಷೆಗೆ ಫೋನ್ ಮಾಡಿದ್ದು. ಇಲ್ಲ ಇಲ್ಲ, ತಿರ್ಗಾ ದೀಪಕ್ ಫೋನ್ ಮಾಡಿ ತಮಾಷೆಗೆ ಅಂತ ಹೇಳಿದ್ನಲ್ಲ. ಇಲ್ಲ ಬ್ರೋ, ಸಾರಿ, ಸುಮ್ನೆ ಪ್ರಾಂಕ್ ಕಾಲ್ಗೋಸ್ಕರ ಅಷ್ಟೇ. ಸರಿ ಬ್ರೋ, ಆಯ್ತು, ಸಾರಿ. ಈಗ ಇದನ್ನು ವಿಡಿಯೋ ಮಾಡ್ತಾ ಇದ್ದೀನಿ, ಯೂಟ್ಯೂಬ್ಗೆ ಹಾಕ್ತೀನಿ, ತೊಂದ್ರೆ ಇಲ್ಲ ತಾನೆ? ಹಾಕ್ತೀನಿ ಬ್ರೋ. ಇಲ್ಲ, ಈ ಪ್ರಾಂಕ್ ಕಾಲ್ ಚೆನ್ನಾಗಿರುತ್ತೆ ಬಿಡಿ, ಆಮೇಲೆ ಮಾಡ್ತೀನಿ ಬ್ರೋ. ಸಾರಿ ಸಾರಿ. ಹೊರಗಡೆ ಬಂದೆ, ನಮ್ಮ ಅಪ್ಪಾಜಿ ನಮ್ಮ ಅಮ್ಮಂಗೆ ಪ್ರಾಂಕ್ ಮಾಡ್ಬೇಕು. ನಮ್ಮ ಅಪ್ಪಾಜಿಗೆ ಆಗೋಲ್ಲ, ನಮ್ಮ ಅಮ್ಮಂಗೆ ಟ್ರೈ ಮಾಡ್ತೀನಿ. ಇವಾಗ ನಮ್ಮ ಫ್ರೆಂಡ್ ಅವರ ತಂಗಿ, ನಮಗೂ ತಂಗಿನೇ, ಅವ್ರಿಗೆ ಫೋನ್ ಮಾಡ್ತೀನಿ. ಹಲೋ ಪುಟ್ಟಿ. ಈಗ ಅವ್ರಿಗೆ ಫೋನ್ ಮಾಡ್ತೀನಿ. ಅದೇ ಏನು ಸ್ಕ್ರಿಪ್ಟ್ ಇಲ್ಲ, ನಿನ್ಗೆ ಏನ್ ಅನಿಸ್ತದೆ ಅದು ನ್ಯಾಚುರಲ್ ಆಗಿ ಮಾತಾಡು. ಸರಿ ಪುಟ್ಟಿ. ಫೋನ್ ರಿಂಗ್ ಆಯ್ತೈತೆ ಫೋನು.
ಎತ್ತುತ್ತಾ ಇಲ್ಲ ಫೋನ್ನ, ಎತ್ತುತ್ತಾ ಇಲ್ಲ, ಎತ್ತುತ್ತಾ ಇಲ್ಲ, ಎತ್ತುತ್ತಾ ಇಲ್ಲ, ಫೋನ್ ಎತ್ತುತ್ತಾ ಇಲ್ಲ, ಫೋನ್ ಎತ್ತುತ್ತಾ ಇಲ್ಲ. The person you're calling ಫೋನ್ ಎತ್ತುತ್ತಾ ಇಲ್ಲ, ಎತ್ತುತ್ತಾ ಇಲ್ಲ, ಎತ್ತುತ್ತಾ ಇಲ್ಲ, ಫೋನ್ ಎತ್ತುತ್ತಾ ಇಲ್ಲ. ಎಲ್ಲ ಅಡ್ವರ್ಟ್ ಆಯ್ತು. the person you ಪುಟಿ ಏನಾಗೈತೆ ಅಂದ್ರೆ ನಮ್ಮ ಅಪ್ಪಾಜಿ ಅಂಗಡಿಲಿ ಐತೆ, ನಮ್ಮ ಅಮ್ಮ ಎಲ್ಲ ಹಿಂದ್ಗಡೆ ಹೋಗ್ಬಿಡೈತೆ, ಫೋನು ಮನೇಲಿ ಐತೆ, ಅದರಿಂದ ಎತ್ತುತ್ತೆ. ನಾನು ಫೋನು ನಮ್ಮ ಅಪ್ಪಾಜಿ ಹತ್ರ ಇರ್ಬೋದನ್ನೋ ನಂಬಿಕೆಲ್ ಬಂದೆ. ಇಷ್ಟು ಸರಿ ಸರಿ, ಇದೆಲ್ಲ ಆಗಿದೆ. ನಮ್ಮ ಅಪ್ಪಾಜಿ ನಮ್ಮಮ್ಮನ್ನ ಪ್ರ್ಯಾಂಕ್ ಮಾಡ್ಬೇಕು ಅಂತ ಅನ್ಕೊಂಡೆ, ಆದ್ರೆ ಕೆಲವೊಂದು ಸಮಸ್ಯೆಯಿಂದ ಪ್ರ್ಯಾಂಕ್ ಮಾಡಕ್ ಆಗ್ಲಿಲ್ಲ. ಕೆಲವೊಂದು ಸಮಸ್ಯೆ ಅಂದ್ರೆ ನಮ್ಮ ಅಪ್ಪಾಜಿ ಎಲ್ಲ ಫೋನ್ ಇಟ್ಬಿಟ್ಟೈತೆ, ನಮ್ಮ ಅಪ್ಪಾಜಿ ಅಂಗಡಿಯಲ್ಲಿ ಐತೆ, ನಮ್ಮಮ್ಮ ಎಲ್ಲ ಹೊರಗಡೆ ಹೋಗೈತೆ, ಅದರಿಂದ ಫೋನ್ ರಿಸೀವ್ ಮಾಡ್ತಿಲ್ಲ. ನಾಳಿಕೆ ಹೆಂಗಾದ್ರೂ ಪ್ರ್ಯಾಂಕ್ ಮಾಡ್ಬೋದಿತ್ತು, ಆದರೆ ವಾರಕ್ಕೊಂದು ವಿಡಿಯೋ ಕೊಡಲೇಬೇಕು ಅಂತ ಅನ್ಕೊಂಡಿದ್ದೀನಿ. ನಾಳೆ ವಿಡಿಯೋ ಮಾಡಿ ತಿರ್ಗಾ ಎಡಿಟ್ ಮಾಡಿ ಅಪ್ಲೋಡ್ ಮಾಡೋದಕ್ಕೆ ಫುಲ್ಲು ಡಿಲೇ ಆಗೋಗುತ್ತೆ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಪ್ರತಿ ವೀಕ್ಲಿ ಒಂದೊಂದು ಹೊಸ ಹೊಸ ಕಂಟೆಂಟ್ ಕೊಡೋಕ್ಕೆ ಟ್ರೈ ಮಾಡ್ತೀನಿ. ಹೀಗೆ ದಯವಿಟ್ಟು ಬಡವ್ರ ಮನೆ ಮಕ್ಕಳನ್ನ ಬೆಳೆಸಿ. ನನಗೆ ಒಂದೊಂದು ವಿಡಿಯೋಗೆ ಒಂದೊಂದು ಲೈಕು, ಒಂದೊಂದು ಸಬ್ಸ್ಕ್ರೈಬರು, ಒಂದೊಂದು ಶೇರು ತುಂಬ ಮುಖ್ಯ. ದಯವಿಟ್ಟು ಹೀಗೆ ಸಪೋರ್ಟ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಆದಷ್ಟು ಬೇಗ ಸಿಗ್ತೀನಿ. ಬಾಯ್.